ಕೇಂದ್ರ ಸರ್ಕಾರಕ್ಕೆ ರದ್ದಾಗಲಿ ರದ್ದಾಗಲಿ. ಕೇಂದ್ರ ಶಿಕ್ಷಣ ಮಂತ್ರಿ ರಾಜೀನಾಮೆ ನೀಡಲಿ, ರಾಜೀನಾಮೆ ನೀಡಲಿ. ಧಿಕ್ಕಾರ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ. ರದ್ದಾಗಲಿ ರದ್ದಾಗಲಿ, ರದ್ದಾಗಲಿ ರದ್ದಾಗಲಿ, ರದ್ದಾಗಲಿ ರದ್ದಾಗಲಿ. ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ. ರದ್ದಾಗಲಿ ರದ್ದಾಗಲಿ, ರದ್ದಾಗಲಿ ರದ್ದಾಗಲಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕೆಆರ್ಎಸ್ ಪಾರ್ಟಿಗೆ ರದ್ದಾಗಲಿ ರದ್ದಾಗಲಿ, ರದ್ದಾಗಲಿ ರದ್ದಾಗಲಿ, ರದ್ದಾಗಲಿ ರದ್ದಾಗಲಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕೆಆರ್ಎಸ್ ಪಾರ್ಟಿಗೆ ಬೆಂಬಲಿಸಿ ಬೆಂಬಲಿಸಿ, ಬೆಂಬಲಿಸಿ ಬೆಂಬಲಿಸಿ. ರದ್ದಾಗಲಿ ರದ್ದಾಗಲಿ, ರದ್ದಾಗಲಿ ರದ್ದಾಗಲಿ, ರದ್ದಾಗಲಿ ರದ್ದಾಗಲಿ. ಏನು ದೇಶದಾದ್ಯಂತ ಸುಮಾರು 23 ಲಕ್ಷ ವಿದ್ಯಾರ್ಥಿಗಳು ಮೇ 3ನೇ ತಾರೀಕು ಬರೆದಂತಹ ನೀಟ್ ಪರೀಕ್ಷೆಯನ್ನ ಕೇಂದ್ರ ಸರ್ಕಾರ ರದ್ದು ಮಾಡಿ ಮುಂದಿನ ದಿನಾಂಕವನ್ನ ಪರೀಕ್ಷೆ ನಡೆಸಲು ತಿಳಿಸ್ತೀವಿ ಅಂತ ಹೇಳಿದ್ದಾರೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈ ನೀಟ್ ಪರೀಕ್ಷೆಯನ್ನೇ ರದ್ದು ಮಾಡಬೇಕು ಅಂತ ಹೇಳಿ ಇವತ್ತು ಆಗ್ರಹ ಮಾಡ್ತಾ ಇರುವಂತದ್ದು. ಇವತ್ತು ಕರ್ನಾಟಕದಲ್ಲೇ ದೇಶದಲ್ಲಿ ಅತಿ ಹೆಚ್ಚು ಮೆಡಿಕಲ್ ಕಾಲೇಜುಗಳು ಇರುವಂತದ್ದು ಕರ್ನಾಟಕದಲ್ಲಿ. ಈ ನೀಟ್ ಪರೀಕ್ಷೆಯಿಂದಾಗಿ ದೇಶಾದ್ಯಂತ ಏನು ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯನ್ನು ತೆಗೆದುಕೊಳ್ತಾರೆ, ಕೆಲವು ಅಂಕಗಳನ್ನು ಹೆಚ್ಚು ಅಂಕಗಳನ್ನು ಗಳಿಸಿ ರಾಜ್ಯದಲ್ಲಿ ಇವತ್ತು ನಮ್ಮ ಕನ್ನಡದ ಮಕ್ಕಳಿಗೆ ಇವತ್ತು ಅವಕಾಶಗಳನ್ನು ಕಡಿಮೆಯಾಗಿದೆ. ಕನ್ನಡದ ವಿದ್ಯಾರ್ಥಿಗಳು, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಇಲ್ಲಿ ರಾಜ್ಯದಲ್ಲಿರುವಂತಹ ಮೆಡಿಕಲ್ ಕಾಲೇಜುಗಳಲ್ಲಿ ಸೀಟ್ ತಗೊಳ್ಳೋದಕ್ಕೆ ಆಗ್ತಾ ಇಲ್ಲ. ಆ ಕಾರಣದಿಂದಾಗಿ ಮತ್ತೆ ಏನು ಬಹುತೇಕವಾಗಿ 2024ರಿಂದ ಏನು ನೀಟ್ ಪರೀಕ್ಷೆಗಳು ನಡೀತಾ ಇದ್ದಾವೆ, ಅಕ್ರಮಗಳು ನಡೀತಾ ಇರುವಂತದ್ದು ನಮಗೆಲ್ಲ ಗೊತ್ತಿದೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಮ್ಮ ಪ್ರಣಾಳಿಕೆಯಲ್ಲಿ ಏನಿದೆ,